ಅಲ್ಲ ಕಣ್ರಿ, ಅಲ್ಲ ನಿಮ್ಮೂರು ಹತ್ರ ಐತೆ, ಕರ್ಕಿರ್ಕ ಹೋಗಲ್ವಾ? ಒಳ್ಳೆ ಬಾಡೋಟ ಹಾಕ್ಸಿ ಮನೆ ಕರೆದು ರೊಟ್ಟಿ ಪಲ್ಯ. ಹಾಂ, ರೊಟ್ಟಿಗೆ ಚಟ್ನಿ ಯಾವ್ದ್ರಿ? ಶೇಂಗಾ ಚಟ್ನಿ. ಗುರೋಳು ಇದ್ಯಾವ್ದ್ರಿ? ಓಕೆ ಗೈಸ್, ನಾವಿವಾಗ ಫೈನಲಿ ನಮ್ಮ ರೆಸಾರ್ಟಿಗೆ ಬಂದ್ವಿ. ಯಾರ ಥರ ಬದುಕ್ತಾರೆ ಸರ್? ಗೈಸ್, ಮಂಗಣ ಮೊಬೈಲ್ ಕಣ ಇದು. ವಾವ್, ನೋಡಿ ಏನು ಸಕ್ಕತ್ತಾಗಿದೆ. ಬ್ಯಾಡ್ ಸಕ್ಕತ್ತಾಗೈತೆ ಮಾತ್ರ. ಬರ್ತೀರಾ? ಬನ್ನಿ. ಹಾಯ್ ಬ್ರೋ. ಖಂಡಿತ ಬ್ರೋ, ಎಲ್ಲ ನಮ್ಮ ಹಾಸನ್ ಬಾಯ್ಸ್ ಇಲ್ಲಿದ್ದಾರೆ. ಹಾಸನ್ ಗರ್ಲ್ಸ್ ಇಲ್ಲ ಹೋದ್ರು ಒಂದು ರೀ. ಬಾ ಬ್ಯೂಟಿ. ಆ್ಯಕ್ಚುಲಿ ಅಲ್ಲಿ ಹೋಗೋಣ ಬನ್ನಿ, ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ, ಇನ್ನೂ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ ಹತ್ರ ಹೋದರೆ. ಅಲ್ಲ, ನಿಮಗೆ ಹೋಗೋದಕ್ಕೆ ಖುಷಿ ಆಗ್ತಿದ್ಯಾ? ಹಾಂ ಗೈಸ್, ಮಧ್ಯದಲ್ಲಿ ತೋರಿಸ್ತೀನಿ. ಇವರೆಲ್ಲ ಮೂಲೆಯಲ್ಲಿ ಕೂತ್ಕೋತಾರೆ, 100% ಫಿಕ್ಸ್. ಯಾವುದಕ್ಕೆ? ಎಲ್ಲರೂ ಬರೋ ತನಕ ಆರಾಮಾಗಿ ಇಲ್ಲೇನೆ ಕೂತ್ಕೊಂಡು ಪೀಸಾಗಿ ರೆಸ್ಟ್ ಮಾಡಿ ಆಮೇಲೆ ಎಲ್ಲರೂ ಬಂದಮೇಲೆ ಅವ್ರ ಜೊತೆ ಹೋಗೋಣಂತೆ. ರಿವರ್ ಕ್ರಾಸಿಂಗ್ ಕೆಳಗಡೆ ಹೋಗ್ಬೇಕು. ಕೆಳಗಡೆನಾ? ಕೆಳಗಡೆ ಹೋಗ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ. ಎಷ್ಟು ವಾಟರ್ ಕ್ರಾಸಿಂಗ್ ಇದಾವೆ ಗೊತ್ತಾ? ಗೊತ್ತಾ? ನಮ್ಮ ಹುಡುಗರೆಲ್ಲ ಕರ್ಕೊಬಂದು ಇಲ್ಲಿ ಟ್ರೆಕ್ಕಿಂಗ್ ಮಾಡಿದರೆ ಮುಗೀತು ಕತೆ. ಒಂದು ವಾರ ಇದಾರಲ್ಲ ಮೇಲೆ. ನೋಡಿ ಹೆಂಗಿದೆ. ವಾ, ಇಲ್ಲಿ ಕೆಳಗಡೆ ಇಲ್ಲೇನೆ ಇರೋದು. ವ್ಯೂ ಪಾಯಿಂಟು ಹತ್ರನೇ ಇದ್ದೀವಿ. ಗೈಸ್, ಏನು ಸಖತ್ತಾಗಿ ಹರಿತಿದೆ ನೋಡಿ ನೀರು. ಗೈಸ್, ಇವಾಗ ಮಳೆ ಸ್ಟಾರ್ಟ್ ಆಗ್ತಿದೆ. ಇನ್ನೂ ಕೆಳಗಡೆ ಹೋಗ್ಬೇಕಾ ಅಂತ. ಹ್ಞೂ ಕಮ್ಮ ಗೈಸ್, ಇನ್ನೂ ಹೋಗ್ಬೇಕು ಆ ಕಡೆಗೆ. ನೋಡಿ ಇಲ್ಲಿ ಹಿಂಗೆ ಬರಬೇಕು. ಬನ್ನಿ ಬನ್ನಿ ಬನ್ನಿ. ಓಕೆ ಗೈಸ್, ನಾವಿವಾಗ ಹತ್ತತ್ರ ದೂಧಸಾಗರ್ ವಾಟರ್ ಫಾಲ್ಸ್ ಹತ್ರ ಇದ್ದೀವಿ. ಯಾವಾಗ ಬಂದ್ರಿ ಗ್ಯಾಪಲ್ಲಿ? ಬರ್ತಾನೆ ಇದ್ದೀರಾ? ಇವಾಗ ಸಿಕ್ತಾ? ಇದಾನ. ಗೈಸ್, ಇಲ್ಲಿ ಜನ ನೋಡಿ. ಫಸ್ಟು ಜನ ನೋಡೋದ್ಮೇಲೆ ಫಾಸ್ಟ್ ತೋರಿಸ್ತೀನಿ ನೋಡಿ. ನೈಸ್ ಅಲ್ಲ? ಯೋಡೆ ಅದು ಮೇಲ್ಗಡೆ ನೋಡಿ ಇದೆಯಲ್ಲ, ಅಲ್ಲೇ ಟ್ರೈನ್ ಹೋಗೋದು. ನಾವಿರೋದಿಲ್ಲ ಕೆಳಗಡೆ. ಸಕ್ಕತ್ತಾಗಿದೆ ಅಲ್ವಾ ಗೈಸ್? ಸ್ವರ್ಗ ನೋಡ್ದಂಗೆ ಆಯ್ತು. ಏನು ಸಕ್ಕತ್ತಾಗಿ ಕಾಣ್ತಿದೆ ಅಲ್ವಾ? ಆ್ಯಕ್ಚುಲಾಗಿ ಇನ್ನೂ ಮೇಲ್ಗಡೆ ಏರಿಯೋದು ನೋಡಿ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಬಟ್ ಅಲ್ಲಿ ರೈಲ್ ಹೋಗುತ್ತೆ ಅನ್ನೋದಕ್ಕೋಸ್ಕರ ಮೇಲೆ ಬಿಡಲ್ಲ ಯಾರನ್ನೂ. ಗೈಸ್, ಮಾತ್ರ ಫೋಟೋ ಏನೂ ಬರೋಲ್ಲ. ಯಾಕೆಂತಂದ್ರೆ ಅಲ್ಲಿಂದ ಹೊಡೆಯೋ ಇರಿಸ್ಲಿಗೆ ಕ್ಯಾಮ್ರಾ ಎಲ್ಲ ಫುಲ್ ಬ್ಲರ್ ಆಗಿ ಹೋಗ್ತಾ ಇರುತ್ತೆ. ಬಟ್ ಈ ಕಡೆ ಇರಲ್ಲ ನಮ್ಮ ಬಾಯ್ಸು. ಜಸ್ಟ್ ವ್ಯೂ ತೋರಿಸ್ಬೋದು ಅಷ್ಟೇ. ನಮ್ಮ ಫೋಟೋ ಎಲ್ಲ ಕನಸಿನ ಮಾತೆ.
ಗೈಸ್ ಇಲ್ಲೇನು ನೋಡ್ತಾ ಇದ್ದೀರಾ, ಫೇಸ್ ಏನು ಕಾಣಲ್ಲ ಆಪೋಸಿಟ್ ಸೈಡಿಂದ. ಗೈಸ್ ನಾವು ಇವಾಗ ಏನು ವಿಡಿಯೋ ಮಾಡಿದ್ವಿ ಅದೇ ಗಟ್ಟಿ, ಫೋಟೋ ಗೀಟ ಬರಲ್ಲ ಇಲ್ಲಿ. ಫುಲ್ ಎಲ್ಲ ತುಂಬ ಕೂತಿದ್ವಿ ಎಲ್ಲ ನಮ್ಮ ಟೀಮು. ಏನು ಸಕ್ಕತ್ತಾಗಿ ಕಾಣ್ತಿದೆ. ಟ್ರೈನ್ ಬಂದಿರೋ ಸಕ್ಕತ್ತಾಗಿದೆ ಇವಾಗ. ಗೈಸ್ ಇವಾಗ ನಾವು ದೂದ್ ಸಾಗರ್ ಫಾಲ್ಸ್ ಹತ್ರ ಇಂದವ ನಮ್ಮ ಬಸ್ ಕಡೆಗೆ ಹೋಗುವಂಥ ಸಮಯ. ಸೊ ಇಷ್ಟು ತನಕ ಇಲ್ಲಿ ಎಂಜಾಯ್ ಮಾಡಿದ್ದಾಯಿತು. ಫೋಟೋಗಳು ಮಾತ್ರ ಯಾವುದೂ ಬರ್ತಿಲ್ಲ ನೀಟಾಗಿ, ಯಾಕೆಂತಂದರೆ ಆ ಕಡೆಯಿಂದ ಬರುವಂಥ ಏನದು ನೀರು ಫೋರ್ಸಿಗೆ ಫೋಟೋಗಳು ನೀಟಾಗಿ ಬರ್ತಾಯಿಲ್ಲ. ಸೊ ಹಂಗಾಗಿ ನಾವು ಹಿಂಗೆ ತೋರಿಸೋದು, ಹಿಂಗೆ ಇಟ್ಕೊಳ್ಳೋದು ಅಷ್ಟೇ ಮಾಡ್ತಿದ್ದೀವಿ. ಯಾಕೆಂದರೆ ನಮ್ಮ ಬ್ಲಾಗಲ್ಲಿ ಬಂದಿರುತ್ತೆ ಆಲ್ಮೋಸ್ಟ್ ಎಲ್ಲ, ಹಾಗಾಗಿ ಜಾಸ್ತಿ ಅವಶ್ಯಕತೆ ಇಲ್ಲ. ಗೈಸ್ ಫೈನಲಿ ಫಾಲ್ಸ್ ಹತ್ರದಿಂದ ನಾವು ಇವಾಗ ಹೊರಟು ಬಸ್ ಕಡೆಗೆ. ಮತ್ತೆ ಇವಾಗ 12 ಕಿಲೋಮೀಟ್ರ್ ಮತ್ತೆ ವಾಪಸ್ ರಿಟರ್ನ್ ಟ್ರಕ್ ಮಾಡ್ಕೊಂಡೇ ಹೋಗಬೇಕು. ಇಲ್ಲಿಂದ ರಿಟರ್ನ್ ಯಾವುದೋ ವೆಹಿಕಲ್ಸ್ಗಳು ಇಲ್ಲ. ನೋಡಾಯಿತು ಮತ್ತೆ ಇನ್ನೊಂದ್ಸರಿಯಾ ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗೋಣ ಅನ್ನೋದಕ್ಕೆ. ಮತ್ತೆ 12 ಕಿಲೋಮೀಟ್ರು ಅದೇ ಜಾಗದಲ್ಲಿ ಮತ್ತೆ ರಿಟರ್ನ್ ಟ್ರಕ್ ಮಾಡ್ಕೊಂಡು ಹೋಗಬೇಕು. ಇವಾಗ ಮತ್ತೆ ಅದೇ ಇರೋದು ಚಾಲೆಂಜ್ ಇವಾಗ ನಮಗೆ. ಮತ್ತೆ 12 ಕಿಲೋಮೀಟ್ರು ರಿಟರ್ನ್ ಟ್ರಕ್ಕು, ಮತ್ತೆ ಅದೇ ಗುಡ್ಡ, ಅದೇ ಬೆಟ್ಟ, ಅದೇ ರೋಡ್ ಬಳಸಿ ಹೋಗ್ಬೇಕು. ಮತ್ತೆ ಬನ್ನಿ ಹೋಗುವ ನಮ್ಮ ಬಸ್ ಕಡೆಗೆ. ಅಪ್ಪ ನಮ್ಮ ಊರೆಲ್ಲ ಆಗಲೇ ಹೋಗ್ಬಿಟ್ಟವ್ರೆ, ನಾನು ಇವಾಗ ಹೋಗ್ತಾ ಇದ್ದೀನಿ. ನಮಗೆ ಇದೇನು ವ್ಯೂ ಪಾಯಿಂಟ್ ಅಂತ ಮಾಡಿದ್ದಾರೆ, ಈ ವ್ಯೂ ಪಾಯಿಂಟಿಂದ ನಿಂತ್ಕೊಂಡು ನೋಡಿದರೆ ಈ ಜಾಗ ಕಾಣುತ್ತೆ ನಮಗೆ. ಸಖತ್ತಾಗಿದೆ ಅಲ್ವಾ? ಕಮೆಂಟ್ ಮಾಡ್ರಪ್ಪ ಹೆಂಗಿದೆ ಅಂತ. ತುಂಬ ಕಷ್ಟಪಟ್ಟು ಇಲ್ಲಿ ಈ ವಿಡಿಯೋನ ವ್ಲಾಗ್ ಮಾಡಿದ್ದೀನಿ. ಗೈಸ್ ನಿಮಗೆ ಆ್ಯಕ್ಚುಲಾಗಿ ಈ ಜಾಗದ ಹೆಸರು ನೀಟಾಗಿ ಹೇಳೋಣ ಅಂತ ಅಂದ್ಕೊಂಡೆ, ಮರ್ತೋಗಿತ್ತು, ಇವಾಗ ನೆನಪಾಯಿತು. ಸೊ ನೋಡಿ, ಭಗವಾನ್ ಮಹಾವೀರ್ ನ್ಯಾಷನಲ್ ಪಾರ್ಕ್ ಅಂತ ಈ ಕಾಡಿನ ಹೆಸರು. ಈ ಕಾಡೊಳಗಡೆ ನಮಗೆ ಕಾಣುವಂಥದ್ದು ಅದು ಕಾಣ್ತಿದೆಯಲ್ಲ ಫಾಲ್ಸ್, ದೂದ್ ಸಾಗರ್ ಫಾಲ್ಸು. ನೋಡಿ ಆ ಕಡೆ ಕ್ಯಾಂಟೀನ್ ಇದೆ, ಈ ಕಡೆ ರೆಸ್ಟ್ ರೂಮ್ಗಳಿದೆ, ಈ ಕಡೆ ವ್ಯೂ ಪಾಯಿಂಟ್ ನೋಡೋಂಥ ಜಾಗ ಇದೆ. ಇಲ್ಲೆಲ್ಲ ನಮ್ಮ ಹುಡುಗರು ಕೂತಿದ್ದಾರೆ ಸದ್ಯಕ್ಕೆ. ಎಲ್ಲ ಫುಲ್ ಪ್ಯಾಕಿಂಗ್ ರೆಡಿ ಆಗ್ತಿದ್ದಾರೆ ಮತ್ತೆ ರಿಟರ್ನ್ ಟ್ರೆಕ್ಕಿಂಗ್ ಮಾಡೋದಕ್ಕೋಸ್ಕರ. ಸ್ಪ್ರೇಗೆ ಎಲ್ಲ ಹೊಡ್ಕೊತವ್ರೆ. ದಾವಣಗೆರೆ ಯಾಕಾರ ಹುಷಾರು ಕಣ್ರಿ, ಕಾಲಿಗೆ ಚುಚ್ಚಿಬಿಟ್ಟಾತು. ಹಾಂ ಬಾಗಲಕೋಟೆ ಮರ್ತೋಯ್ತು, ಸಾರಿ ಕಣ್ರಿ. ಅದೇನು ಒಳ್ಳೆ ಕೂಡ್ರ ಥರ ಹಿಂಗೆ ಇಟ್ಕೊ ಹೋಗ್ತಿದ್ದೀರಲ್ಲ, ಚೆನ್ನಾಗಿ ಓರಿರಿ. ಅದೇ ಕೋಲ್ ಕೊಟ್ರಿ ಅವರು ಸಪೋರ್ಟ್ ಇಟ್ಕೊಳ್ಳಿ ಅಂತಂದರೆ ಕೂಡ್ರ ಥರ ಹಿಂಗೆ ಟಚ್ ಮಾಡ್ಕೊ ಹೋಗ್ತವ್ರೆ. ಎಲ್ಲಿ ಗುಂಡಿ ಉಂಟು ಇಲ್ವಾ ಅಂತ. ಇವ್ರು ನೋಡಿ ಅವ್ರಿಗೆ ಏನು ಕಾಣಲ್ಲ ಅಂತ ದಾರಿ ತೋರಿಸ್ತವ್ರು ಮುನ್ಗಡೆ ಇಟ್ಕೊಂಡು. ಏನಂತ ಹೇಳೋಣ ಇವ್ರದ್ದು. ಖಂಡಿತ ಕಣ್ರಿ, ನಮ್ದು ಯೂಟ್ಯೂಬ್ ಬ್ಲಾಗ್ಗೆ ಹಾಕೋದು. ಹೌದು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬರ್ತದೆ ನಿಮ್ಗೂ ವಿಡಿಯೋ. ಖಂಡಿತ ಕಣ್ರಿ, ನಿಮ್ಮನ್ನು ಮಾತ್ರ ಮರೆಯೋಕ್ಕಾಗದ. ಬಾಗಲಕೋಟೆ ಅಂತೀರಾ ಮೊದಲೇ. ನಾನು ಹೆಂಗೆ ವ್ಲಾಗ್ ಮಾಡೋದು? ಹಾಂ ಪರವಾಗಿಲ್ಲ ರೀ, ನಾವೇ ಮುಂದೆ ಬರಲ. ಎಲ್ಲ ಏನು ಮಾಡ್ಕೊಂಡಿರೋದು? ಎಲ್ಲ ನರ್ಸಿಂಗು. ಇವಾಗ ಬಂದಿರೋದು ಫ್ರೆಂಡ್ಸ್ ನೀವೇನಾ? ಅಲ್ಲ ಗಾಡಿ ಮಾಡ್ಕೊಂಡು ಬಂದಿರೋದೇ ಯಾವ ಥರ? ಟ್ರೈನ್ಲಿ ಸಬಾಸ್ ಕಣ್ರಿ ನೀವು. ನಾವು ಹಾಸನಿಂದ ಕಣ್ರಿ. ಗಾಡಿ ಅಲ್ಲಿ ಎಂಟ್ರೆನ್ಸಲ್ಲಿ ನಿಲ್ಲಿಸಿದ್ದೀವಿ ನಾವು. ಯೂಟ್ಯೂಬಲ್ಲಿ ಕ್ರಿಯೇಟಿವ್ ಕನ್ನಡಿಗ 13 ಅಂತ. ಹಾಯ್. ಅಯ್ಯೋ ಅಯ್ಯೋ ನಾಚಿಕೆ ಆಗ್ಬಿಡ್ತು ಕಣ್ರಿ ಕ್ಯಾಮ್ರಾಗೆ. ಇದಾನ ಇದರ್ ಚಲಿ ನಡ್ರಿ ನಡ್ರಿ ನಡ್ರಿ. ಇದ್ಯಾಕೆ ನಿಂತ್ರಲ್ಲ? 13 ರೀ. ಅವ್ರಿಗೆ ಗೊತ್ತಾಗಿಲ್ಲ ಅಂತ ರೀ. 12 ಜನ ಬೇರೆ ಹೋಗೋರು, 13 ಇವರು. ಹಾಂ, ನಮ್ಮೂರು ಮೊದಲು 12 ಜನ ಹುಡುಕರು ತಪ್ಪಾಗೋಗುತ್ತೆ. ಓ ಪಾಪ ಲಾಸ್ಟಲ್ಲಿ ಯಾರೋ ಉಳ್ಕೊಂಡ್ರಕತ್ತಾರ. ನೀವಾ? ಅಲ್ಲ ಕಣ್ರಿ, ಅಲ್ಲ ನಿಮ್ಮೂರು ಹತ್ರ ಐತೆ, ಕರ್ಕಿರ್ಕ ಹೋಗಲ್ವಾ? ಒಳ್ಳೆ ಬಾಡೋಟ ಹಾಕ್ಸಿ ಮನೆ ಕರೆದು
ರೊಟ್ಟಿ ಪಲ್ಯ. ಹಾಂ, ರೊಟ್ಟಿಗೆ ಚಟ್ನಿ ಯಾವ್ದ್ರಿ? ಶೇಂಗಾ ಚಟ್ನಿ. ಹ್ಞೂ, ಗುರೋಳು ಇದ್ಯಾವ್ದ್ರಿ? ಏ ರೀ ನೋಡ್ರಿ, ಅವ್ರು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾವ್ರಿ. ನಿಮ್ದು ಎಂಥದ್ರಿ ಮದ್ದಿಗೆ ಬಂದು ಕೊಟ್ರು ಆದರೂ ಭಾಳ ಚೆಂದ ಮಾತಾಡ್ತೀರಾ ಬಿಡಿ. ಹುಷಾರಾಗಿ ಹೋಗಿ ಆಯ್ತಾ ಅಲ್ವಾ? ಹುಷಾರನ್ನು ನಾವು ಕಿಸ್ಕೊಂಬಿದ್ದ ಮೇಲೆ ಕಷ್ಟ. ನಮ್ಮ ಕಡೆ ನಿಮ್ಮ ಕಡೆ ಹುಚ್ಚು ಮಗನ ಅದು ಇದು ಅಂತಾರಲ್ರಿ. ಕರೆಕ್ಟ್ ಕ್ಯಾಚ್ ಮಾಡೀನಿ. ಅಲ್ಲ ಇನ್ನೇನು ಜಾಸ್ತಿ ಅದೇ ಬೈಯೋದಲ್ಲ. ಭಾರಿ ಅದಿರಿ ನೀವು. ಬೈಯಕ್ಕೆ ಬರೋಕ್ಕಿಲ್ಲ, ಬರೀ ಡೌಗಳನ್ನ ಮಾಡಕತ್ತೀರ ಅವಾಗಿಂದ. ಯವ್ವ ಇನ್ನೋಸೆಂಟೇ. ಹುಷಾರ ನಡೀರಿ ಆಯ್ತು. ನಮ್ಮ ಉತ್ತರ ಕರ್ನಾಟಕದವರು ಭಾಷೆಯಲ್ಲಿ ಕೊಡೋ ಪ್ರೀತಿಲಿ, ತಿನ್ನೋ ಊಟದಲ್ಲಿ ಎಲ್ಲದ್ರಾಗೂ ಪ್ರೀತಿ ಇಟ್ಟಿರ್ತಾರೆ ಕಣ್ರಿ. ಅದಕ್ಕೆ ಉತ್ತರ ಕರ್ನಾಟಕ ಜನ ತುಂಬ ಚಂದ ಅಂತ ರೀ. ಕುಣಿಗಿರಿ, ಕುಣಿಬೇಡ್ರಿ. ನಡ್ರಿ ಏನ್ ಬೈತಾ ಇದ್ದೀರಾ ಏನೋ? ಗೈಸ್ ಮಾತ್ರ ಈ ಪ್ಲೇಸ್ ಸಕ್ಕತ್ತಾಗಿದೆ ನೋಡಿ. ನೀರು ಹರ್ಕೊಂಬರೋದು ಸಕ್ಕತ್ತಾಗೈತೆ. ಸೊ ಬನ್ನಿ ಮುಂದೆ ಹೋಗಿ ಸಿಗೋಣ ಅಂತೆ. ಗೈಸ್ ಟೈಮು 6 ಗಂಟೆ ಆಗಿದೆ. ಈ ಕತ್ಲಲ್ಲಿ ನಾವು ಕಾಡೊಳಗೆ ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ. 6:30 ಆಗಿದೆ ನೋಡಿ. ಎಷ್ಟು ಕತ್ಲೆ ಆಗಿದೆ. ಮೊಬೈಲಲ್ಲಿ ಚೆನ್ನಾಗಿ ಬೆಳಕು ಕಾಣ್ತಿದೆ, ಬಟ್ 6:30 ಆಗಿದೆ ಟೈಮು. ಇನ್ನೂ ಕತ್ಲೆ ಆಗಿಲ್ಲ. ಇನ್ನು ಹಾಫ್ ಆನ್ ಅವರ್ ಬಾಕಿ ಇದೆ. ನಾವಿನ್ನೂ 4 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕು. ಅದು ಇದೇ ಕತ್ಲೆ ನಡಿಬೇಕು. ನಮ್ಮ ಜೊತೆಗೆ ನಮ್ಮ ಗೈಡು ಜಾರ್ಜ್ ಅವರಿದ್ದಾರೆ, ಸಪೋರ್ಟಿವ್ ಆಗಿ ಹುಮ್ಮಸ್ ಕೊಡ್ತಿದ್ದಾರೆ. ಆಗತ್ತೆ ನಡೀರಿ ಅಂತ. 8 ಕಿಲೋಮೀಟರ್ ನಡೆದಿದ್ದೀವಿ ಇವಾಗ ದೂದ್ಸಾಗರ್ ವಾಟರ್ ಫಾಲ್ಸಿಂದ. ಇನ್ನು 4 ಕಿಲೋಮೀಟರ್ ಮಾತ್ರ ಬಾಕಿ ಇದೆ. ನ್ಯೂಸ್ ರಿಪೋರ್ಟರ್ ಸಂದೀಪ್ ಜೊತೆಗೆ ಬಾಗಲಕೋಟೆ ಹುಡುಗಿ. ನಿಮ್ಮ ಹೆಸರು ರೀ? ನಿಮ್ಮ ಹೆಸರೇನು ರೀ? ಭಾಗ್ಯಶ್ರೀ ಜೊತೆಗೆ ಲತಾ. ಗೈಸ್ ಫೈನಲಿ ಡೆಸ್ಟಿನೇಷನ್ ತಲುಪಿದ್ರಿ. ಬ್ರೋ ಪಕ್ಕ ಇಲ್ಲಿಗೆ ಬಂದರೆ ಸಕ್ಸಸ್ ಆಯಿತು ಬ್ರೋ. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಗೈಸ್ ಫೈನಲಿ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡೋದು. ನಮ್ಮ ಜೀಪ್ ಬಂದಿದೆ. ಇಲ್ಲಿಂದ ನಾವು ಜೀಪ್ ಹತ್ಕೊಂಡು ನಮ್ಮ ಬಸ್ ಹತ್ರಕ್ಕೆ ಹೋಗಿ ಫ್ರೆಶ್ ಅಪ್ ಆಗೋದೊಂದು ಬಾಕಿ ಇದೆ. ಅಯ್ಯೋ ಯಪ್ಪ ಬ್ರೋ, ನಡೀರಿ ಬ್ರೋ. ಯಾವ್ದಾರು ಬಸ್ ಹತ್ತನ, ಸಾರಿ ಗಾಡಿ ಹತ್ತನ. ಕಡಿಮೆ ಐತನಮ್ಮ. ಓಕೆ ಗೈಸ್, ಇವಾಗ ಫೈನಲಿ ನಾವು ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ನಮ್ಮ ಬಸ್ಸಿಗೆ ಬಂದಿದ್ದೀವಿ. ಅದರಲ್ಲೂ ಕೂಡ ನಮ್ಮ ಟೀಮಿನ ಮಹಿಳೆಯರು ಫುಲ್ಲು ಜೋಶಲ್ಲಿ ಟ್ರೆಕ್ ಮಾಡಿ, ಅದರಲ್ಲೂ ಫಸ್ಟಿಗೆ ನಾವು ಟ್ರೆಕ್ ಕಂಪ್ಲೀಟ್ ಮಾಡಿದ್ದು. ಬಟ್ ನಾವು ಕಂಪ್ಲೀಟಾಗಿ ಟ್ರೆಕ್ನ ಫುಲ್ ಕಂಪ್ಲೀಟ್ ಮಾಡಿಕೊಂಡು ನಡ್ಕೊಂಡು ಬಂದು ಅಲ್ಲಿಂದ ಫಸ್ಟೇ ಬಸ್ಸಿಗೆ ಬಂದು ಕೂತಿದ್ದೀವಿ. ಇದು ನಮ್ಮ ಇವತ್ತಿನ ಸಾಧನೆ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿಬಿಡ್ರಪ್ಪ. ಓಕೆ ಗೈಸ್, ನಾವಿವಾಗ ಫೈನಲಿ ನಮ್ಮ ರೆಸಾರ್ಟಿಗೆ ಬಂದ್ವಿ. ನಾವಿವತ್ತು ಇಲ್ಲೇ ಸ್ಟೇ ಆಗ್ತಿರೋದು. ಆ ಕಡೆವರೆಗೂ ಇದೆ ಕತ್ಲೆ, ಏನು ಕಾಣ್ತಿಲ್ಲ. ಬೆಳಿಗ್ಗೆ ಕೋರ್ಸುವ ನಮ್ಮ ಬಾಸ್ ಕುಂಡ್ತವ್ರೆ ಇರಲಿ. ಕಾಲು ನೋವಾಗಿ. ಈ ರೆಸಾರ್ಟ್ ಹೆಸರೇನೇನು?
ರೆಸಾರ್ಟ್ ಹೆಸರು ಹೇಳಿ ಫಸ್ಟು. ನಮ್ಮ ಹುಡುಗರಿಗೆ ಇನ್ನೂ ರೆಸಾರ್ಟ್ ಹೆಸರು ಗೊತ್ತಿಲ್ಲಂತೆ, ತಿಳ್ಕೊಂಡ್ಬಿಟ್ಟು ಹೇಳ್ತೀನಿ. ಅಯ್ಯಪ್ಪ, ಇದೇನು ಗುಡ್ಡೆ ಹಾಕೋರು ಎಲ್ಲರೂ. ಇಲ್ಲೊಂದು ಟೈಮು ಊರಿಗಿಂತ ಮುಂಚೆ ಬಂದು ಮೈತಿದ್ದಾರೆ, ಒಳ್ಳೆಯದಲ್ಲಿ ನಿಮಗೆ. ಎರಡನೇ ಟೈಮು ಜೊತೆಗಿರೋಣ ಅಂತೇಳಿ. ಏನು ರೀ ನೀವು ತಟ್ಟೆನೇ ಖಾಲಿ ಮಾಡಿದ್ರಿ ಇಷ್ಟು ಬೇಗ? ಏನು ಬ್ರೋ ಡಯಟಾ? ಹೊಟ್ಟೆ ತುಂಬ ತಿನ್ನಿ ಬ್ರೋ. ನಮ್ಮ ಹುಡುಗರಿಗೆಲ್ಲ ಸ್ವಲ್ಪ ಸಂಕಟ ಇದೆ, ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಫುಡ್ ಏನೇನಿದೆ ಸಗರ್, ಏನೇನಿದೆ ಫುಡ್ಡು? ಎಲ್ಲ ವೆಜ್ ಏನೇನಾ? ಎಲ್ಲಿದೆ? ವಾವ್, ಖಾಲಿನಾ? ಬ್ರೋ ಸ್ಟ್ರೈಕ್ ಮಾಡ್ತೀವಿ. ನಾನ್ ವೆಜ್ ಇಲ್ಲ ಅಂತಂದರೆ ಮುಗೀತು ಕತೆ ನಮ್ಮ ಜೀವನ. ಇದೇನು ಕರ್ಡ್ ರೈಸಾ? ಸ್ವೀಟಾ? ಏನೋ ಒಂದು ಇಟ್ಟಿದ್ದಾರೆ, ತಿನ್ನುವ, ಆಮೇಲೆ ಮಾತಾಡುವ. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಬಂದು ಹೇಗೆ ಏನು ಬ್ರೋ ಸೆಟ್ರೈಟ್ ಆಗಿದ್ದೀವಿ. ಈ ರೆಸಾರ್ಟ್ ಹೆಸರು ಬಂಜಾರಾ ಹಿಲ್ಸ್ ರೆಸಾರ್ಟ್ ಅಂತವ. ಸೊ ಇವಾಗ ಕತ್ಲೆ ಆಗಿರೋ ತೋರ್ಸೋಕ್ಕಾಗಲ್ಲ, ಬೆಳಗ್ಗೆ ತೋರಿಸ್ತೀನಂತೆ ಹೇಗಿರುತ್ತೆ ರೆಸಾರ್ಟ್ ಅಂತ. ಅದ್ರ ಜೊತೆಗೆ ನಮ್ಮ ರೂಮ್ ಹೇಗಿರುತ್ತೆ ಅಂತ ಒಂದು ರೂಮ್ ಟೂರ್ ಮಾಡಿ ತೋರ್ಸೋಣಂತೆ. ಸೊ ಸದ್ಯಕ್ಕೆ ಇವತ್ತಿಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೆಲ್ಲ ನೋಡಿ ನೋಡಿ ಯಾರ ಥರ ಬದುಕ್ತಾರೆ ಸರ್. ಗೈಸ್ ನೋಡಿ ನೈಟಲ್ಲಿ ಹೆಂಗೆ ಕಾಣುತ್ತೆ. ಅದು ಕಿಚನ್ ಏರಿಯಾ, ಈ ಕಡೆ ಸೈಡೆಲ್ಲ ಡಾರ್ಮೆಟ್ರೀಸು, ಆ ಕಡೆ ಲಾಸ್ಟ್ ಇರೋದು ರೂಮು. ಇವಾಗೇನು ಕಾಣ್ತಿಲ್ಲ, ಬೆಳಗ್ಗೆ ತೋರಿಸ್ತೀನಿ ಅಂತ ಹೇಗಿರುತ್ತೆ ಅಂತ.